ಡಿಚಹಳ್ಳಿಯಲ್ಲಿ ನಡೆದ ಅಪ್ರಾಪ್ತಿಯ ಕೊಲೆ ಪ್ರಕರಣದ ಸತ್ಯ ಬಯಲಾಗಿದೆ. ಕೊಲೆ ಬಳಿಕ ಆರೋಪಿ ಶಬೀಲ್ ಪೊಲೀಸರ ಕೈಗೆ ಸಿಕ್ಕರೆ ನನ್ನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಅಜ್ಮೀರ್ಗೆ ಹೋಗಿದ್ದ. ಅಲ್ಲೇ ಒಂದು ಮಸೀದಿಯಲ್ಲಿ ಪ್ರಾರ್ಥನೆ ಮಾಡೋದು, ಅಲ್ಲೇ ಮಲಗೋದನ್ನ ಮಾಡ್ತಿದ್ದ. ಇತ್ತ ಪೊಲೀಸರು ವಾಟ್ಸ್ಆಪ್ನಲ್ಲಿ ಆತನ ಫೋಟೋ ಹಾಕಿ ಡಿಚಹಳ್ಳಿ, ಕೆಚಹಳ್ಳಿ ಸ್ಥಳೀಯರಿಗೆ ಶೇರ್ ಮಾಡಿದ್ರು. ಡಿಚಹಳ್ಳಿಯಿಂದ ಅಜ್ಮೀರ್ಗೆ ಹೋಗಿದ್ದ ಓರ್ವ ಯುವಕ ಪೊಲೀಸರಿಗೆ ಶಬೀಲ್ ಬಗ್ಗೆ ಮಾಹಿತಿ ನೀಡಿದ್ದ. ಡಿಚಹಳ್ಳಿ ಪೊಲೀಸರು ತಕ್ಷಣ ಸ್ಥಳೀಯ ಅಜ್ಮೀರ್ ಪೊಲೀಸರಿಗೆ ಮಾಹಿತಿ ನೀಡಿ ಆರೋಪಿಯನ್ನ ಲಾಕ್ ಮಾಡಿಸಿದ್ದಾರೆ. ಸದ್ಯ ಶಬೀಲ್ನನ್ನ ಅಜ್ಮೀರ್ನಿಂದ ಕರೆತರ್ತಿದ್ದು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ವಿಚಾರಣೆ ನಡೆಸಲಿದ್ದಾರೆ. ಕೋಲಾರದಲ್ಲಿ ಕಲ್ಲು ಗಣಿಗಾರಿಕೆ ವೇಳೆ ಬ್ಲಾಸ್ಟಿಂಗ್ನಿಂದ ಬಂಡೆಗಳು ಉರುಳಿದ ಘಟನೆ ಕಂಡು ಬಂದಿದೆ. ಮಾಲೂರು ತಾಲೂಕಿನ ಬನಹಳ್ಳಿ ಬೆಟ್ಟದ ಮೇಲಿಂದ ಬಂಡೆಗಳು ಉರುಳಿದ ಹಿನ್ನೆಲೆ ಜನರಲ್ಲಿ ಆತಂಕ ಉಂಟಾಗಿದೆ. ಬಂಡೆಗಳು ಮನೆಗಳ ಮೇಲೆ ಬೀಳುವ ಭಯದಿಂದ ಸ್ಥಳೀಯರು ಗಾಬರಿಗೊಂಡಿದ್ದಾರೆ. ಅದೃಷ್ಟವಶಾತ್ ಅನಾಹುತ ತಪ್ಪಿದ್ದು ಮಾಸ್ತಿ ಠಾಣೆಯಲ್ಲಿ ಬ್ಲಾಸ್ಟಿಂಗ್ ಮಾಡಿದವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕೈಯಲ್ಲಿ ಬಿಯರ್ ಬಾಟಲ್ ಹಿಡಿದು ಟ್ರಿಪಲ್ ರೈಡಿಂಗ್ ಮಾಡ್ತಾ ಪುಂಡರು ಹುಚ್ಚಾಟವಾಡಿದ್ದಾರೆ. ಬೆಂಗಳೂರಿನ ಬಿಟಿಎಂ ಲೇಔಟ್ ರಸ್ತೆಯಲ್ಲಿ ಯುವಕರು ಹೆಲ್ಮೆಟ್ ಧರಿಸದೆ ಕೈಯಲ್ಲಿ ಬಿಯರ್ ಬಾಟಲ್ ಹಿಡಿದು ಪುಂಡಾಟವಾಡಿದ್ದಾರೆ. ಇದರಿಂದ ಇತರೆ ವಾಹನ ಸವಾರರಿಗೆ ಕಿರಿಕಿರಿಯಾಗಿದ್ದು, ಯುವಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ರಾಯಚೂರಿನಲ್ಲಿ ಪತಿ ಭ್ರಷ್ಟಾಚಾರ, ಅನ್ಯಾಯದ ವಿರುದ್ಧ ಖುದ್ದು ಪತ್ನಿಯೇ ಸಿಡಿದಿದ್ದಾರೆ. ಗಂಗಾ ಕಲ್ಯಾಣ ಯೋಜನೆಯಡಿ ಬಂದ ಟಿಸಿಯನ್ನ ಹಣಕ್ಕಾಗಿ ಬಾರ್ ಮಾಲೀಕರಿಗೆ ಮಾರಿರುವ ಆರೋಪ ಕೇಳಿಬಂದಿದೆ. ಮಾನ್ವಿ ತಾಲೂಕಿನ ರಾಜಲಬಂಡ 33 ಕೆವಿ ಕಚೇರಿಯ ಜೆಇ ಗುರುರಾಜ್ ನಾಯಕ್ ವಿರುದ್ಧ ಸ್ವತಃ ಆತನ ಪತ್ನಿ ಅಮೃತ ಸಿಡಿದಿದ್ದಾರೆ. ರೈತರಿಗೆ ಸೇರಬೇಕಿದ್ದ ಬರೋಬ್ಬರಿ 1,800 ಟಿಸಿ ಅಳವಡಿಕೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಆರೋಪಿಸಿ ಪತಿ ಗುರುರಾಜ್ಗೆ ಕಾನೂನಾತ್ಮಕ ಶಿಕ್ಷೆಯಾಗಬೇಕು ಅಂತ ಪತ್ನಿ ಅಮೃತ ಪಟ್ಟು ಹಿಡಿದಿದ್ದಾರೆ. ಕೋರ್ಟ್ನಲ್ಲಿ ಕೆಲಸ ಕೊಡಿಸುವುದಾಗಿ ದಂಪತಿ ಕೋಟಿ ಹಣ ಲೂಟಿ ಮಾಡಿರುವ ಆರೋಪ ಕೇಳಿ ಬಂದಿದೆ. ನಿರುದ್ಯೋಗಿ ಮತ್ತು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಅಮಾಯಕರನ್ನ ಟಾರ್ಗೆಟ್ ಮಾಡಿ ಜೈಸನ್ ಡಿಸೋಜಾ ಹಾಗೂ ಲವೀನಾ ಎಂಬ ದಂಪತಿ ಕೋರ್ಟ್ನಲ್ಲಿ ಡಿ ಗ್ರೂಪ್ ಕೆಲಸ ಕೊಡಿಸುವುದಾಗಿ 10 ರಿಂದ 25 ಲಕ್ಷದವರೆಗೆ ಹಣ ವಸೂಲಿ ಮಾಡಿದ್ದಾರೆ. ನ್ಯಾಯಾಧೀಶರ ಸಹಿಯನ್ನೇ ನಕಲು ಮಾಡಿ ಆರ್ಡರ್ ಪ್ರತಿ ಅಂತ ನಂಬಿಸಿ ಸುಮಾರು 500ಕ್ಕೂ ಹೆಚ್ಚು ಜನರಿಂದ ಹಣ ಪಡೆದು ವಂಚನೆ ಮಾಡಿದ್ದಾರೆ. ಈ ಬಗ್ಗೆ ಸಂತ್ರಸ್ತರು ಸಿಸಿಬಿಗೆ ದೂರು ನೀಡಿದ್ದಾರೆ. ದೂರಿನನ್ವಯ ದಂಪತಿ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಮನೆ ಪಕ್ಕದಲ್ಲಿ ನಿಲ್ಲಿಸಿದ ಕಾರು ಕಳ್ಳತನ ಮಾಡಿದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ರಾತ್ರಿ ವೇಳೆ ಮನೆಯ ಪಕ್ಕ ಇದ್ದ ಖಾಲಿ ಜಾಗದಲ್ಲಿ ನಿಲ್ಲಿಸಿದ್ದ ಕಿಯಾ ಕಾರನ್ನ ರಾಜಸ್ಥಾನ್ ಮೂಲದ ಹರ್ಭಜನ್ ಕಳ್ಳತನ ಮಾಡಿದ್ದ. ಕಾರು ಕದ್ದ 2 ದಿನಕ್ಕೆ ರಾಜಸ್ಥಾನದಲ್ಲಿ 8 ಲಕ್ಷ ಮೌಲ್ಯದ ಕಾರನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡಿ ಬೆಂಗಳೂರಿಗೆ ವಾಪಸ್ ಬಂದು ಶೋಕಿ ಜೀವನ ನಡೆಸುತ್ತಿದ್ದ. ಕಾರು ಕಳ್ಳತನ ಮಾಡಿದ್ದ ಆರೋಪಿ ವಿರುದ್ಧ ಬಾಗಲೂರು ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಆರೋಪಿಯ ಚಲನವಲನದ ಸಿಸಿಟಿವಿ ಪರಿಶೀಲಿಸಿ ಪೊಲೀಸರು ಬಂಧಿಸಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಸೈಬರ್ ವಂಚಕರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಇದಕ್ಕೆ ಕಡಿವಾಣ ಹಾಕಲು ಸಿಟಿ ಪೊಲೀಸರು ಮುಂದಾಗಿದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಜಾಹೀರಾತು ಮಾದರಿಯಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ವಾಟ್ಸ್ಆಪ್ ಮತ್ತು ಟೆಲಿಗ್ರಾಂನಲ್ಲಿ ನಕಲಿ ಹೂಡಿಕೆ ಯೋಜನೆಗಳ ಮೂಲಕ ಜನರನ್ನ ವಂಚಿಸುತ್ತಿರುವ ಬಗ್ಗೆ ಎಚ್ಚರಿಸಲಾಗುತ್ತಿದೆ. ಯಾವುದೇ ಸೈಬರ್ ವಂಚನೆಗೆ ಒಳಗಾಗಿದ್ದಲ್ಲಿ 1930ಗೆ ಕರೆ ಮಾಡುವಂತೆ ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಜನರಿಗೆ ತಿಳಿಸಿದ್ದಾರೆ. ನಿರೀಕ್ಷೆಯಂತೆ ದುರಂಧರ್ 2 ಸಿನಿಮಾ ದೇಶಾದ್ಯಂತ ಭರ್ಜರಿ ಓಪನಿಂಗ್ಸ್ ಗಳಿಸಿದ್ದು, ನಿರೀಕ್ಷೆಗೂ ಮೀರಿದ ಕಲೆಕ್ಷನ್ ಮಾಡ್ತಿದೆ. ಬಿಡುಗಡೆಯಾದ 3 ದಿನಗಳಲ್ಲಿ ಬರೋಬ್ಬರಿ 500 ಕೋಟಿಗೂ ಅಧಿಕ ಕಲೆಕ್ಷನ್ ಗಳಿಸಿದೆ. ಈ ಮೂಲಕ ಭಾರತೀಯ ಸಿನಿಮಾ ಇತಿಹಾಸದಲ್ಲಿ ದುರಂಧರ್ ದಾಖಲೆ ಬರಿತಾ ಇದೆ. ಇಂದಿಗೂ ಬಹುತೇಕ ಶೋಗಳು ಹೌಸ್ಫುಲ್ ಆಗಿದ್ದು, ಆದಷ್ಟು ಬೇಗ 1000 ಕೋಟಿ ದಾಟುವ ಸೂಚನೆ ಕೊಟ್ಟಿದೆ. ಕಲ್ಕಿ 2 ಸಿನಿಮಾ ಚಿತ್ರೀಕರಣ ಆರಂಭವಾಗಿದ್ದು, ಮೊದಲ ಶೆಡ್ಯೂಲ್ ಶೂಟಿಂಗ್ನಲ್ಲಿ ಬಿಗ್ ಬಿ, ಅಮಿತಾಬ್ ಬಚ್ಚನ್, ಪ್ರಭಾಸ್ ಭಾಗಿಯಾಗಿದ್ರು. ಇದೀಗ ಮತ್ತೊಂದು ಹಂತದ ಚಿತ್ರೀಕರಣ ಆರಂಭವಾಗಿದ್ದು, ಸಿನಿಮಾದ ಪ್ರಮುಖ ಪಾತ್ರಗಳಲ್ಲಿ ನಟಿಸಿರುವ ಕಮಲ್ ಹಾಸನ್, ದುಲ್ಕರ್ ಸಲ್ಮಾನ್, ಜೆಡಿ ಚಕ್ರವರ್ತಿ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಿದ್ದಾರೆ. ಕಲ್ಕಿ 2ನೇ ಭಾಗದ ಪ್ರಮುಖ ದೃಶ್ಯಗಳಿಂದ ಇಂದಿನಿಂದ ಚಿತ್ರೀಕರಣ ಆರಂಭವಾಗಲಿದೆ. ಬೆಳ್ಳಂಬೆಳಗ್ಗೆ ಬಸ್ ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬಸ್ನಲ್ಲಿದ್ದ 4 ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಪುಟ್ಟಪ್ಪನದೊಡ್ಡಿ ಬಳಿ ಕಂಡು ಬಂದಿದೆ. 22 ವರ್ಷದ ಮೊಹಮ್ಮದ್ ಪರ, 45 ವರ್ಷದ ರಫೀಜ್, 45 ವರ್ಷದ ರಶೀದ್ ಹಾಗೂ 27 ವರ್ಷದ ಸಾಕೀರ್ ಮೃತ ದುರ್ದೈವಿಗಳು. ಕೇರಳದಿಂದ ಬೆಂಗಳೂರು ಕಡೆಗೆ ಹೋಗ್ತಿದ್ದ ಬಸ್ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬಸ್ನಲ್ಲಿದ್ದ 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬಸ್ನಲ್ಲಿದ್ದ ಇನ್ನುಳಿದ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಘಟನಾ ಸ್ಥಳಕ್ಕೆ ಚನ್ನಪಟ್ಟಣ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.